ಮಾದಿ ದಂಡ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷನಾಗಿ ಮಾತಾಡ್ತೀನಿ. ಜಿಲ್ಲಾ ಬೀದರ್. ನಾನು ವೀರಶೆಟ್ಟಿ ಬೊಂಬಳಗಿ ಮಾದಿ ದಂಡ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷನಾಗಿ ಮಾತಾಡ್ತೀನಿ. ಇವಾಗ ನಾವು ಬಂದಿದ್ದು ಉದ್ದೇಶ ಏನಂದರೆ, ಒಳ ಮೀಸಲಾತಿ ಎಂಬ ಶಬ್ದ ನಿರಂತರವಾಗಿ 31-32 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟ ಎಷ್ಟು ಮಾಡಿದ್ರೆ ಇಲ್ಲಿವರೆಗೆ ತನಕ ನಮಗೆ ಯಾವುದೂ ಪ್ರತಿಫಲ ಸಿಗಲಿಲ್ಲ. ಇಲ್ಲಿವರೆಗೆ ನಮ್ಮ ಸದಾಶಿವ ಆಯೋಗ ವರದಿಯಾಗಿದೆ. ಅದರಲ್ಲಿ ಸಹ ಮಾದಿಗರು ಹೆಚ್ಚು ಪ್ರಮಾಣದಲ್ಲಿ ಅಧಿಕ ಆಗಿದ್ದೇವೆ. ಮಾದರಿ ಕೊಡಬೇಕು, ಹೊಲೆ ಕೊಡಬೇಕು. ಮತ್ತೊಂದು ವಿಷಯ ಅಂದರೆ 1% ಅವರಿಗೆ 59 ಜಾತಿ ಸಂಬಂಧಪಟ್ಟಿದವರಿಗೆ 1% ಇಟ್ಟಿದ್ದಾರೆ. ಅದು ಇರಲಿ. ಈಗ ಮಾದಿಗರದು ಜನಸಂಖ್ಯೆ ಹೆಚ್ಚು ಅನುಗುಣವಾಗಿ 6% ಮಾಡಿದ್ದಾರೆ. ಓಕೆ, ಧನ್ಯವಾದ. ಇನ್ನುಳಿದು ಮತ್ತು ಲಮಣಿ, ಕೊರವ, ಕೊಂಚಾವದಿಗೆ 4%. ಅದು ಸ್ವಲ್ಪ ತಪ್ಪಾಗಿದೆ. ನಮಗೆ ಯಾಕೆ ಮಾದಿಗರಿಗೆ 8% ಬರಬೇಕಾಗಿತ್ತು. 8 ಜಾಗದಲ್ಲಿ 7% ಬೇಕೇ ಬೇಕು. ಯಾಕಂದ್ರೆ ಇಲ್ಲಿವರೆಗೆ ಎಷ್ಟು ಅಣತಮರಷ್ಟು ಪಾಲ ಬೇಕಾಗ್ತದೆ. ಆ ಪಾಲು ಕೊಡೋಂಥ ಸರ್ಕಾರ ಬದ್ಧತೆ ಬೇಕು. ಒಂದು ವೇಳೆ ಇವರು ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ, ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ, ಇನ್ನೊಂದು ನಮ್ಮ ಸೋದರರ ದಬ್ಬಾಳಿಕೆಯಿಂದ ಒಳಗಂಡು ಅವ್ರದ್ದು ಮಿನಿಸ್ಟರ್ ಮೂವರಾಗಿದ್ದಾರೆ. ಸನ್ಮಾನ್ಯ ಶ್ರೀ ಮಹದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿಯವರು ಅವರು ಅಧಿಕಾರ ಹೆಚ್ಚು ಚಲಾಯಿಸಿ ಏನೇ ಮೇಸಿ ಎಣಿಸಿ ನಮ್ಮ ಪಾಲು ಕಮ್ಮ ಮಾಡಿದರೆ ನಾವು ಬೀದಿಗಿಳಿಬೇಕಾಗಿದೆ. ಇದು ಬೀದಿಗಿಳಿದು ಹೋರಾಟ ಮಾಡಿದಾಗಿದೆ. ಪುನಃ ಬಂದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕದಲ್ಲಿ ಯಾರಿಗೆ ನೀರು ಸಿಗಲ್ಲದೆ ಮತ್ತು ಹಾಲು ಸಿಗಲ್ಲದೆ ಏನು ಮನೆ ಹತ್ತಂಥ ವಸ್ತುಗಳು ಸಿಗಲ್ಲದೆ ನಾವು ಹೋರಾಟ ಮಾಡೋ ಸಂದರ್ಭ ಬರ್ತದೆ. ಅದು ಏನಾದರೆ ಮತ್ತು ಮುಂದೆ ಹಿಂದಿನ ಜಮಾನದಲ್ಲಿ ನಾವೇನು ಮಾಡ್ತಿದ್ದೆವು, ರಾಜ್ಯದ ಹೋರಾಟ ಇರ್ತಲ್ಲ, ರಕ್ತಪಾತ ಅಂತ, ಆ ಥರ ಬರಲು ನಾವು ಸಿದ್ಧಿದ್ದೆವು. ನಾವು ಯಾವುದಕ್ಕೆ ಹೆದರ ತಯಾರಿಲ್ಲ. ನಾವು ನಮ್ಮ ಹಕ್ಕು ಪಡಿತೇವೆ. ಇದರಲ್ಲಿ ಇಂದು ಎರಡನೇ ಮಾತೇ ಇಲ್ಲ. ಇದು ನಾನು ಬೀದರ್ ಜಿಲ್ಲೆಯಿಂದ ಮಾದಿಗ ದಂಡ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಕ್ಷೇತ್ರ ಅಧ್ಯಕ್ಷನಾಗಿ ಮಾತಾಡ್ತೇವೆ. ವೀರಶೆಟ್ಟಿ ಬೊಂಬಳಗಿ. ಸರ್, ನನ್ನ ಹೆಸರು ರವಿ ನಿಜಾಂಪುರಿ ಅಂತೇಳಿ. ನಾನು ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಬೀದರ್. ಸೊ ಇವಾಗ ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಬೇಕಾಗಿದೆ. ಈಗಾಗಲೇ ಈ ಒಳ ಮೀಸಲಾತಿ ಪರವಾಗಿ 7 ಸಮೀಕ್ಷೆಗಳು ನಡೆದಿದೆ. 7 ವರದಿಯಲ್ಲಿ ನಮ್ಮ ಫಸ್ಟ್ ನೋಡಬೇಕಾದ್ರೆ ಹವನೂರು ವರದಿ, LG ಹವನೂರು ವರದಿಯಲ್ಲಿ ನಾವು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಸಮುದಾಯ 8% ಜನ ಇರೋದು. ಆಮೇಲೆ ಮಾಧುಸ್ವಾಮಿ ವರದಿ ಆಯಿತು, ಆಮೇಲೆ ಕಾಂತರಾಜ್ ವರದಿ ಆಯಿತು, ಆಮೇಲೆ ಸದಾಶಿವ ಆಯೋಗದ ವರದಿ ಆಯಿತು. ಎಲ್ಲ ವರದಿಯಲ್ಲಿ ಕೂಡ ಮಾದಿಗರೇ ನಂಬರ್ 1 ಅಂತ ಬಂದಿದೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಎಂಪರಿಕಲ್ ಡಾಟಾ ತರಿಸ್ಕೊಂಡು ಮಾಡಿರಿ ಅಂತ ಹೇಳ್ತು. ಇವತ್ತಿಗೆ 1 ವರ್ಷ ಕಳೆದು ಹೋಯಿತು. ಆ ಎಂಪರಿಕಲ್ ಡಾಟಾ ಅಂದರೆ ಏನು, ಅವರ ಹಿಂದುಳಿಕೆ, ಅದರ ಮೇಲೆ ಮೀಸಲಾತಿ ಅವ್ರಿಗೆ ಎಷ್ಟು ದಕ್ಕಿದೆ, ಇಲ್ಲಿವರೆಗೆ ಎಷ್ಟು ಸಿಗಬೇಕಾಗಿತ್ತು, ಎಷ್ಟು ಸಿಕ್ಕಿಲ್ಲ, ಶಿಕ್ಷಣ ಎಷ್ಟು ಸಿಕ್ಕಿದೆ ಅಂತ ಒಂದು ಮಾಹಿತಿ. ಸೊ ಅದರಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಸರ್ವೆ ಇದೆ. ಏನಾದರೂ ಮಲಹೋರುವ ಕೆಲಸ ಮಾಡ್ತಾರಂದ್ರೆ ಇಡೀ ಮಾದಿಗ ಸಮುದಾಯನೇ ಮಲಹೋರುವ ಕೆಲಸ ಮಾಡ್ತದಂದು. ಇಷ್ಟೆಲ್ಲ ವರದಿ ಇಷ್ಟೆಲ್ಲ ಇದ್ದು ಒಳ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತು. ಜನಸಂಖ್ಯೆ ಇವತ್ತು ನಂದು ಸರ್ಕಾರದ ಒಂದು ಜನಸಂಖ್ಯೆ ಎಣಿಕೆ ಪ್ರಕಾರ 20 ಅನ್ನೋ ಒಂದು ಸಮೀಕ್ಷೆ ನಡೆಸ್ತಾರೆ. ಆ ಸಮೀಕ್ಷೆಯಲ್ಲಿ ನಾವು 49 ಲಕ್ಷ ಜನ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ನಾವು ಪ್ರತಿ ಜಿಲ್ಲಾವಾರು ನೋಡಿದೆವು. ಬೀದರ್ ಜಿಲ್ಲೆಯಲ್ಲಿ 2011 ಸೆನ್ಸದಲ್ಲಿ 2,35,000 ಜನ ಇದ್ದು, ಈ 2,000 ಇವಾಗಿನ ವರದಿಯಲ್ಲಿ ಏನು ಹೇಳ್ತದೆ ಅಂದ್ರೆ ಬರೀ 89,000 ಹೇಳ್ತದೆ. ನಿಜವಾಗಿ ನೋಡಬೇಕಾದ್ರೆ ನಾಗಮೋಹನ್ ದಾಸ್ ವರದಿ ಅದು ನಮಗೂ ಅನ್ಯಾಯ ಮಾಡಿದೆ. ಆದರೂ ಕೂಡ ನಾವು ತಾಯ್ತನದಿಂದ ದಲಿತರಲ್ಲಿರುವಂಥ ಎಲ್ಲ ಜನರೇನಂದ್ರೆ ನಮ್ಮ ಅಣ್ಣ ತಮ್ಮರು ಅನ್ನುವಂಥ ಸಹೋದರ ಮನೋಭಾವನೆಯಿಂದ ಅವರಿಗೂ ಒಳ ಮೀಸಲಾತಿ ಸಿಗಲಿ, ನಮಗೂ ಒಳ ಮೀಸಲಾತಿ ಸಿಗಲಿ ಅನ್ನುವಂಥ ಉದ್ದೇಶ ಹೊಂದಿದ್ದೇವೆ. ಆದರೆ ಕೆಲವು ವಿರೋಧಿಗಳು ಅವರು ರಾಜಕೀಯತನ ಪ್ರಾಬಲ್ಯವನ್ನು ತೋರಿಸಿ ಆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಸ್ವಲ್ಪ ಕಡಿಮೆ ಪ್ರಮಾಣ ಮಾಡಬೇಕನ್ನುವಂಥ ವಿಚಾರ ನಡೆದಿದೆ ಅಂತ ಗೊತ್ತಾಗಿದೆ. ಒಂದು ವೇಳೆ ಮಾದಿಗರಿಗೆ ಅನ್ಯಾಯ ಮಾಡಿದಲ್ಲಿ ಈ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ. 30 ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಇನ್ನೂ 30 ವರ್ಷ ಹೊರಡಬೇಕಾದ್ರೂ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.